ಫಂಡಮೆಂಟಲ್ ಲಿಟ್ರಸಿ ಮತ್ತು ನ್ಯೂಮರಸಿ ಅನ್ನೋದು. ಏನಂದ್ರೆ ಮಕ್ಕಳಿಗೆ ಯಾರು ಫಂಡಮೆಂಟಲ್ ಆಗಿ ಏನು ಲ್ಯಾಂಗ್ವೇಜ್ ನಾಲೆಡ್ಜ್ ಇರಬೇಕು ಅಂತ ನಂಬರ್ ಸಿಸ್ಟಮ್ ನಾಲೆಡ್ಜ್ ಇರಬೇಕು ಆ ಥರದ್ದು ಕೂಡ ಇರಲಾರ್ದಂಥ ಮಕ್ಕಳು. ಎಲ್ಲರಿಗೂ ಒಂದು ಕಾನ್ಸೆಪ್ಟ್ ಏನಿರುತ್ತಂದ್ರೆ ಆದಷ್ಟು ಸ್ಕೂಲ್ಗೆ ಎಕ್ಸಾಮ್ ಬರ್ತು ಬರ್ತಾರೆ ಮಕ್ಕಳು ಎಲ್ಲ ಚೆನ್ನಾಗಿರ್ತಾರೆ ಅನ್ನೋದೊಂದು ರೈಟ್ ಕಾನ್ಸೆಪ್ಟ್ ಇರುತ್ತೆ. ಆದರೆ ನಮ್ಮ ಶಾಲೆಯಲ್ಲೂ ಕೂಡ FLL ಅಲ್ಲಿ ಇರೋಂಥ ಮಕ್ಕಳು 15 ಜನ ಮಕ್ಕಳನ್ನ ನಾವು 6ರಿಂದ 10ನೇ ತರಗತಿವರೆಗೂ ಇರೋಂಥ ಮಕ್ಕಳನ್ನ ನಾವು ಗುರುತಿಸಿ ಆ ಮಕ್ಕಳಿಗೆ ಆರಂಭಿಕ ಹಂತದಿಂದ ಅಂದರೆ ಅವ್ರಿಗೆ ಆಲ್ಫಾಬೆಟ್ಸ್ ನಂಬರ್ಸ್ ಇಂದ ಹಿಡಿದು ಆ ಮಕ್ಕಳನ್ನ ಜೂನ್ನಿಂದ ಸ್ಟಾರ್ಟ್ ಮಾಡಿ ಆ ಮಕ್ಕಳಿಗೆ ವಿಶೇಷವಾಗಿ ಕ್ಲಾಸಸ್ ಟ್ರೈನಿಂಗ್ ಎಲ್ಲ ಮಾಡಿಬಿಟ್ಟು ಡಿಸೆಂಬರ್ 10ವರೆಗೆ ಆ ಮಕ್ಕಳು ಕೂಡ ಎಲ್ಲ ಮಕ್ಕಳ ಥರ ಸಾಮಾನ್ಯವಾಗಿ ಎಲ್ಲ ಟೆಸ್ಟ್ಸ್ನಲ್ಲಿ ಪರ್ಫಾರ್ಮ್ ಮಾಡೋ ರೀತಿಯಲ್ಲಿ ಮಾಡಿದ್ದು ಈ ವರ್ಷದ ಮೊದಲನೇ ಬದಲಾವಣೆ ನಾವು ನಮ್ಮ ಸ್ಕೂಲ್ನಲ್ಲಿ ಕಂಡುಕೊಂಡಿದ್ದು. FLL ಮಕ್ಕಳನ್ನ ಗುರುತಿಸಿ ಆ ಮಕ್ಕಳನ್ನ ಉನ್ನತ ಮಟ್ಟಕ್ಕೆ ತಗೊಂಡು ಬಂದಿದ್ದು. ನೆಕ್ಸ್ಟ್ ಇನ್ನೊಂದು ಸರ್ಕಾರದ ಆದೇಶದ ಪ್ರಕಾರ ಈ ವರ್ಷ ಸಂವಿಧಾನ ಪೀಠಿಕೆ ಬೆಳಗ್ಗೆ ಮಾರ್ನಿಂಗ್ ಅಸೆಂಬ್ಲಿನಲ್ಲಿ ಹೇಳಿಸ್ಬೇಕು ಅಂತ ಇತ್ತು. ಸೊ ಈ ವರ್ಷ ನಮ್ಮ ಶಾಲೆಯಲ್ಲಿ ಸಂವಿಧಾನ ಪೀಠಿಕೆ ಓದೋದ್ರಲ್ಲಿ ನಮ್ಮ ಮಕ್ಕಳು 6ನೇ ತರಗತಿಯಿಂದ 10ನೇ ತರಗತಿವರೆಗೂ ಎಲ್ಲ ಮಕ್ಕಳು ಇಂಗ್ಲಿಷ್ ಮತ್ತು ಕನ್ನಡ ಎರಡೂ ಭಾಷೆಯಲ್ಲಿ ಎಲ್ಲರೂ ಮಕ್ಕಳು ಓದಲಾರದೆ ಸಂವಿಧಾನ ಪೀಠಿಕೆಯನ್ನು ಹೇಳ್ತಾರೆ. ಸೊ ಅದು ಒಂದು ಈ ವರ್ಷದ ಬದಲಾವಣೆ ಅಂತ ಹೇಳಿ ಹೇಳ್ಬೋದು. ಆ ಸಂವಿಧಾನ ಪೀಠಿಕೆ ಓದೋದ್ರಿಂದ ನಮ್ಮ ಸಂವಿಧಾನದ ಮಹತ್ವ ತಿಳ್ಕೊಂಡಿದ್ದಾರೆ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ವರ್ಷ ಈ ಶೈಕ್ಷಣಿಕ ವರ್ಷದಲ್ಲಿ 14ನೇ ತಾರೀಕು ಜೂನ್ 14ನೇ ತಾರೀಕು ನಮ್ಮ ಶಾಲೆಗೆ ಹೊಸ STMC ಸದಸ್ಯರ ತಂಡ ರಚನೆ ಆಯಿತು. 9 ಸದಸ್ಯರ ತಂಡ ಈ ವರ್ಷ ಈ ಶೈಕ್ಷಣಿಕ ವರ್ಷದಲ್ಲಿ ರಚನೆ ಆಗಿದ್ದು ಅದು ಒಂದು ಹೊಸ ಬದಲಾವಣೆ ಅಂತಂದೇಳಿ ಹೇಳ್ಬೋದು. ಮತ್ತೆ ಪ್ರತಿ ವರ್ಷ ನಮ್ಮ ಶಾಲೆಗೆ ಕಾರಣಾಂತರಗಳಿಂದ ಯಾರಾದರೂ TC ತಗೊಂಡು ಹೋದ್ರೆ ಬೇರೆ ಟ್ರಾನ್ಸ್ಫರ್ ಆಗಿ ಯಾರಾದರೂ ಪೇರೆಂಟ್ಸು ಬೇರೆ ಊರಿಗೆ ಹೋದ್ರೆ ಆ ಮಕ್ಕಳು ಸೀಟ್ ಖಾಲಿ ಸೀಟ್ ಉಳಿತಾ ಇತ್ತು. ಸೊ ಆ ಥರ ಮಕ್ಕಳು ಉಳಿಕೆ ಸೀಟ್ನ ಈ ವರ್ಷ 26 ಉಳಿಕೆ ಸೀಟ್ಗಳಿತ್ತು. ಅದನ್ನು ಜೂನ್ ಮಂತಲ್ಲಿ ಅಪ್ಲಿಕೇಶನ್ ಕರೆದ್ಬಿಟ್ಟು ಜುಲೈ 15 ಅಷ್ಟೊತ್ತಿಗೆ ಅವ್ರದ್ದೆಲ್ಲ ಅಡ್ಮಿಷನ್ ಪ್ರಾಸೆಸ್ ಕಂಪ್ಲೀಟ್ ಮಾಡಿದ್ದು ಉಳಿಕೆ ಸೀಟ್ಗಳು. ಸೊ ಈ ಉಳಿಕೆ ಸೀಟ್ ಫಿಲ್ ಮಾಡಿಬಿಟ್ಟು ಉಳಿದಿರೋಂಥ ಎಲ್ಲ ಸೀಟ್ ಅಂದರೆ ಎಲ್ಲ ಕ್ಲಾಸಸ್ಗೂ ಕಂಪ್ಲೀಟ್ ಅಡ್ಮಿಷನ್ ಆಗಿತ್ತು. ಈ ವರ್ಷ ಅದೊಂದು ಅಡ್ಮಿಷನ್ ಇನ್ಕ್ರೀಸ್ ಆಗಿದೆ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಆರಂಭದಿಂದಲೇ ಸರ್ಕಾರಿ ನಿಯಮದ ಪ್ರಕಾರ ಯಾವ್ಯಾವ ಆಚರಣೆಗಳು ಮಾಡಬೇಕು ಅಂತ ಇತ್ತು. ಅಂದರೆ ದಿನಾಚರಣೆಗಳಾಗಿರ್ಬೋದು, ರಾಷ್ಟ್ರೀಯ ಹಬ್ಬಗಳ ಆಚರಣೆ ಆಗಿರ್ಬೋದು, ಅದನ್ನೆಲ್ಲನೂ ನಾವು ಸರ್ಕಾರದ ಆದೇಶದ ಪ್ರಕಾರ ಆಚರಿಸಿ ಆ ದಿನಗಳ ಮಹತ್ವ ಮತ್ತು ಅದರಿಂದ ಮಕ್ಕಳು ಏನು ಜ್ಞಾನ ಪಡಿಬೇಕು ಆ ಮಹನೀಯರ ಜೀವನ ಚರಿತ್ರೆ ಬಗ್ಗೆ ತಿಳ್ಕೊಂಡು ಅವರು ತಮ್ಮ ಲೈಫ್ನಲ್ಲಿ ಯಾವ ರೀತಿ ಅದನ್ನು ಇನ್ವಾಲ್ವ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಮಕ್ಕಳಿಗೆ ತಿಳಿಸ್ಕೊಂಡಿದ್ದೀವಿ. ಮತ್ತು ಈ ವರ್ಷ ಇನ್ನೊಂದು ಆಲ್ರೆಡಿ ಸರ್ ಹೇಳಿದ್ರು ಸುಧಾಕರ್ ಸರ್ LBA ಅನ್ನೋದೊಂದು ಹೊಸ ಬದಲಾವಣೆ ಬಂದಿದ್ದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಹೇಳ್ಬಿಟ್ಟು ಪ್ರತಿ ಶಿಕ್ಷಕರು ಪ್ರತಿ ಸಬ್ಜೆಕ್ಟ್ನಲ್ಲಿ ಅವ್ರು ಯಾವ್ಯಾವ ಕ್ಲಾಸ್ ಪಾಠ ಮಾಡ್ತಾರೆ ಒಂದೊಂದು ಲೆಸನ್ ಆದ್ಮೇಲೆ ಕೂಡ ಅದಕ್ಕೆ ಡಿಪಾರ್ಟ್ಮೆಂಟಿಂದ ಬಂದಿರೋಂಥ ಏನು ಕ್ವೆಶನ್ ಅದರಿಂದ ಕ್ವೆಶನ್ಸ್ ಅಂದರೆ ಟೆಕ್ಸ್ಟ್ ಬುಕ್ ಬಿಟ್ಟು ಬೇರೆದನ್ನ ನಾವು ಪ್ರತಿ ವರ್ಷ ಬರೀ ಟೆಕ್ಸ್ಟ್ ಬುಕ್ ಅಷ್ಟೇ ಮಾಡ್ತಾ ಇದ್ರು. ಬಟ್ ಈ ವರ್ಷ ಡಿಪಾರ್ಟ್ಮೆಂಟಿಂದ ಬಂದಿರೋಂಥ ಕ್ವೆಶನ್ಗಳನ್ನ ಯೂಸ್ ಮಾಡಿಬಿಟ್ಟು ಬೇರೆ ಕ್ವೆಶನ್ಸ್ ಎಕ್ಸ್ಟ್ರಾ ಕ್ವೆಶನ್ಸ್ ನಮ್ಮ ಶಾಲೆಯಲ್ಲಿ ಮಕ್ಕಳು ಮಾಡೋದಕ್ಕೆ ಈ ವರ್ಷ ತಯಾರು ಮಾಡಿರೋದು ಅದು ಒಂದು ಶ್ಲಾಘನೀಯ ಅಂತ ಹೇಳ್ಬೋದು. ಇದರೊಂದಿಗೆ ಮತ್ತೆ ಇನ್ನೊಂದು ಹೊಸ ಬದಲಾವಣೆ ಅಂತ ಅಂದರೆ ಸಚೇತನ ಅನ್ನೋದು. ಸಚೇತನ ಪ್ರೋಗ್ರಾಮ್ ಬಗ್ಗೆ ಈಗಾಗಲೇ ಕಳೆದ 2 ಸಭೆಯಲ್ಲಿ ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ. ಸೊ ಅದರಲ್ಲಿ ಅತ್ಯಂತ ಯಶಸ್ವಿಯಾಗಿ ಈ ವರ್ಷ ಎಲ್ಲ ದಿನಾಚರಣೆಗಳನ್ನ ಆಚರಣೆ ಮಾಡಿದ್ವಿ. ಸೈನ್ಸ್ ಮಾಡೆಲ್ಸ್ ಮಾಡೋದಿರ್ಬೋದು, ಮಕ್ಕಳು ಸ್ವತಃ ಎಕ್ಸ್ಪೆರಿಮೆಂಟ್ಸ್ ಮಾಡೋದಿರ್ಬೋದು, ಮತ್ತು ಬೇರೆ ಬೇರೆ ಫೀಲ್ಡ್ ವಿಸಿಟ್ ಹೋಗೋದು ಆ ಥರದ್ದೆಲ್ಲ ಕಾರ್ಯಕ್ರಮಗಳು ಅದರಲ್ಲಿತ್ತು. ಸೊ ಅದನ್ನು ತಾವೆಲ್ಲ ಯಶಸ್ವಿಯಾಗಿ ಈ ವರ್ಷ ನಾವು ಮಾಡಿದ್ದೀವಿ. ಮತ್ತು ಇದರಲ್ಲಿ ಸಚೇತನ ಪ್ರೋಗ್ರಾಮ್ನಲ್ಲಿ ಪ್ರತಿ ಮೀಟಿಂಗ್ನಲ್ಲಿ ಹೇಳಿದ್ವಿ ಪೇರೆಂಟ್ಸ್ ಮಕ್ಕಳಿಗೆ ಹೇಳ್ಕೊಟ್ಟು ಮಕ್ಕಳಿಗೆ ಸಹಕಾರ ಮಾಡಿ ಅಂತ ಹೇಳಿ. ಸೊ ಅದರಲ್ಲಿ ಶಾಲೆಯ 9ನೇ ತರಗತಿ ವಿದ್ಯಾರ್ಥಿ ಲಾವಣ್ಯ ST ಅವ್ರ ತಾಯಿ ಶ್ರೀಮತಿ ರಾಧಾ ಅವರು ನಮ್ಮ ಬಿಡುವಿನ ಸಮಯದಲ್ಲಿ ಬಂದುಬಿಟ್ಟು ನಮ್ಮ ಶಾಲೆಯ ಮಕ್ಕಳಿಗೆ ಸ್ಪೋರ್ಟ್ಸ್ನಲ್ಲಿ ಟ್ರೈನ್ ಅಪ್ ಮಾಡಿ ಸ್ಪೋರ್ಟ್ಸಿಗೆ ಕರ್ಕೊಂಡೋಗಿ ಅವ್ರನ್ನ ಕಾಂಪಿಟೇಷನ್ಸ್ನಲ್ಲೆಲ್ಲ ಭಾಗವಹಿಸೋದಕ್ಕೆ ಎಲ್ಲ ಸಹಾಯ ಎಲ್ಲ ಮಾರ್ಗದರ್ಶನ ನೀಡಿದ್ದಾರೆ.
ವೇಣುಬಾಬು ಅನ್ನೋರು ಅವ್ರು ಬಂದ್ಬಿಟ್ಟು ನಮ್ಮ ಶಾಲೆಯಲ್ಲಿರುವ ಮಕ್ಕಳಿಗೆ ಅವರು ಫರ್ಟಿಲೈಸರ್ಸ್ ಬಗ್ಗೆ ಅಂದರೆ ಗೊಬ್ಬರಗಳನ್ನ ಗಿಡಗಳನ್ನ ಹೇಗೆ ಬೆಳೆಸಬೇಕು, ಅದಕ್ಕೆ ಎಷ್ಟು ಗೊಬ್ಬರ ಹಾಕಬೇಕು, ಯಾವ ರೀತಿ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಯಾಕೆ ಈ ಮಾಹಿತಿ ಹೇಳ್ತಾ ಇದ್ದೀನಿ ಅಂತಂದರೆ, ಯೂಶಲಿ ನಮ್ಮ ಸ್ಕೂಲ್ನಲ್ಲಿ ಕೆಲವೊಬ್ರು ಪೇರೆಂಟ್ಸ್ ಹೆಂಗಿದ್ದಾರೆ ಅಂತಂದರೆ, ಸ್ಕೂಲ್ಗೆ ಬಂದು ಅಡ್ಮಿಷನ್ ಮಾಡಿಸಿ ಹೋದ್ರು ಅಂತಂದರೆ ಮತ್ತೆ ನಾವು ಅವರಿಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿ ನೋಟಿಸ್ ಕಳಿಸಿ ಅದೆಲ್ಲ ಮಾಡಿ ಅವ್ರನ್ನ ವಾಪಸ್ ಸ್ಕೂಲಿಗೆ ಕಳಿಸ್ಬೇಕು. ಈ ಥರ ಇರೋಂಥ ಪೇರೆಂಟ್ಸ್ ಮಧ್ಯೆ ತಮ್ಮಲ್ಲಿ ಇರುವ ನಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿ ಕೂಡ ತಮ್ಮಲ್ಲಿ ಇರುವ ಜ್ಞಾನನ ನಮ್ಮ ಮಕ್ಕಳಿಗೆ ಉಚಿತವಾಗಿ ಬಂದು ನಮ್ಮ ಫ್ರೀ ಟೈಮಲ್ಲಿ ನಮ್ಮ ಜ್ಞಾನ ಪಂಡಿತರ ನಮ್ಮ ಮಕ್ಕಳ ಜೊತೆ ಹಂಚ್ಕೊಂಡಿದ್ದಾರೆ. ಅದನ್ನ ಕೂಡ ಪೋಷಕರಿಂದ ಆಗಿರುವಂಥ ಒಂದು ಮೆಚ್ಚುಗೆ ಕಾರ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಈ ವರ್ಷದ ಬದಲಾವಣೆ ಅಂತ ಹೇಳಿದ್ರೆ, ಈಗ ಎಲ್ಲ ಕಡೆ ಕಂಪ್ಲೀಟ್ ಆಗಿ ನಾವು ಕೇಳುವಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಅನ್ನೋದ್ರ ಬಗ್ಗೆ ಕೇಳಿದ್ವಿ. ಈ ವರ್ಷ ಒಂದು ಹೊಸದಾಗಿ ಸರ್ಕಾರದಲ್ಲಿ ನಮ್ಮ ಶಾಲೆಗೆ ಬಂದಿರೋದು ಜ್ಞಾನ ಸೇತು ಅನ್ನೋದು ಒಂದು ಪ್ರೋಗ್ರಾಮು. ಜ್ಞಾನ ಸೇತು ಅನ್ನೋ ಒಂದು ಪ್ರೋಗ್ರಾಮ್ನಲ್ಲಿ ಒಂದು ಪ್ರೋಗ್ರಾಮ್ ಆಗ್ತದೆ. ಆ ಪ್ಲಾಟ್ಫಾರ್ಮಲ್ಲಿ ಮಕ್ಕಳಿಗೆ ಇಂಗ್ಲಿಷ್, ಕನ್ನಡ, ಇಂಗ್ಲಿಷು, ಸೈನ್ಸ್, ಮ್ಯಾಥ್ಸ್ ಈ ಮೂರರಲ್ಲಿ ಆನ್ಲೈನ್ ಕ್ಲಾಸಸ್ ಫ್ರೀಯಾಗಿ ಬಾಲಕರ ಕಡೆಯಿಂದ ನಮ್ಮ ಮಕ್ಕಳಿಗೆ ಸಿಕ್ಕಿತ್ತು. ಅಂದರೆ ಆನ್ಲೈನಲ್ಲಿ ಅವ್ರ ಕ್ಲಾಸಸ್ ನೋಡಿ ಅದ್ರ ಬಗ್ಗೆ ಹೆಚ್ಚಿನ ಜ್ಞಾನ ಪಡ್ಕೊಳ್ಳೋದಕ್ಕೆ ಸರ್ಕಾರದಿಂದ ಅನುವು ಮಾಡಿಕೊಟ್ಟಿದ್ದು. ಆದರೆ 80% ಅಷ್ಟು ಮಕ್ಕಳು ನಮ್ಮಲ್ಲಿ ಮನೆಯಲ್ಲಿ ಯಾವ ಫೆಸಿಲಿಟೀಸ್ ಇತ್ತು, ಕಂಪ್ಯೂಟರ್, ಮೊಬೈಲ್, ಲ್ಯಾಪ್ಟಾಪ್, ಅವರು ಅದನ್ನ ಫೆಸಿಲಿಟೀಸ್ನ ಯೂಸ್ ಮಾಡಿಕೊಂಡು ಮನೆಯಲ್ಲಿ ಕ್ಲಾಸಸ್ನ ಕೇಳಿದ್ರು. ಆದರೆ ಇನ್ನೂ 20% ಅಷ್ಟು ಮಕ್ಕಳು ನಮ್ಮ ಶಾಲೆಯಲ್ಲಿ ಅವ್ರಿಗೆ ಮನೆಯಲ್ಲಿ ಯಾವುದೇ ರೀತಿಯಾದ ಫೆಸಿಲಿಟೀಸ್ ಇರಲಿಲ್ಲ. ಅಂದರೆ ಅವ್ರಿಗೆ ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಇಂಟರ್ನೆಟ್ ಫೆಸಿಲಿಟಿ ಇರಲಾರ್ದಂಥ ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ ಟ್ಯಾಲ್ಪ್ ಕಂಪ್ಯೂಟರ್ ಲ್ಯಾಬ್ನಲ್ಲಿ ಈ ವರ್ಷ ನಮ್ಮ ಶಾಲೆಯ ಶಿಕ್ಷಕರಾದ ಶ್ರೀ ಸತ್ಯನಾರಾಯಣ ಸರ್ ಅವರು ಯಾವ ಮಕ್ಕಳು ಯಾವುದೇ ಟೆಕ್ನಾಲಜಿಯಿಂದ ವಂಚಿತರಾಗಬಾರ್ದು ಅಂತ ಈ ವರ್ಷ ವೈಫೈ ಕನೆಕ್ಷನ್ ಕೊಡಿಸ್ಬಿಟ್ಟು ಮಕ್ಕಳಿಗೆ ಶಾಲೆಗಳೇ ಆನ್ಲೈನ್ ಕ್ಲಾಸಸ್ ನೋಡೋದಕ್ಕೆ ಸಹಕಾರ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲ ಪೋಷಕರು ಮತ್ತೆ ಇನ್ನೊಂದು ಬದಲಾವಣೆ ಅಂತ ಅಂದರೆ, ಎಲ್ಲ ಮಕ್ಕಳಿಗೂ ಬರೀ ಶೈಕ್ಷಣಿಕವಾಗಿ ಮಾತ್ರ ಅಲ್ಲ, ಸಮಾಜದ ಕಾಳಜಿ ಕೂಡ ಮಕ್ಕಳಲ್ಲಿ ಬೆಳೆಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರಕೃತಿನ ಕಾಪಾಡುವ ಜವಾಬ್ದಾರಿ ಕೂಡ ನಮ್ಮ ಮಕ್ಕಳ ಮೇಲೆ ಇದೆ ಅಂತ ನಾವು ತಿಳಿಸ್ಕೊಳ್ಬೇಕು ಅಂತ ಎಫೋಕ್ಲ ಪಡಿಯಲ್ಲಿ ಮಾತಿನ ಒಂದು ಅಭಿಯಾನನ ನಮ್ಮ ಶಾಲೆಯಿಂದ ಮಾಡಿದ್ವಿ. ಅದರಲ್ಲಿ ನಮ್ಮ ಮಕ್ಕಳು ಕೂಡ ಭಾಗವಹಿಸಿದ್ದಾರೆ. 300ಕ್ಕೂ ಹೆಚ್ಚು ಜನ ಮಕ್ಕಳು ಅವ್ರ ತಾಯಂದಿರ ಜೊತೆ ಗಿಡ ನೆಟ್ಬಿಟ್ಟು ಆ ಫೋಟೋಸ್ನ ಸ್ಕೂಲ್ಗೆ ಕಳಿಸಿದ್ರೆ ಅದೆಲ್ಲರೂ ಸಸ್ಯ ಶಾಲೆಗಳ ಒಂದು ಗೌರ್ಮೆಂಟ್ ಫೋಟೋದಲ್ಲಿ ಅಷ್ಟು ಫೋಟೋಸ್ನ 100ಕ್ಕಿಂತ ಹೆಚ್ಚಿನ ಫೋಟೋಸ್ನ ಅಪ್ಲೋಡ್ ಮಾಡಿಬಿಟ್ಟು ಪಾರ್ಟಿಸಿಪೇಟ್ ಮಾಡಿರೋ ಪ್ರತಿಯೊಂದು ಸ್ಟೂಡೆಂಟ್ಗೂ ಅವರು ಸರ್ಟಿಫಿಕೇಟ್ಸ್ನ ಡೌನ್ಲೋಡ್ ಮಾಡಿ ಶಾಲೆಯ ಹೆಸರನ್ನ ಇನ್ನೂ ಹೆಚ್ಚಿಗೆ ಮಾಡಿದಂಥ ನಮ್ಮ ಶಾಲೆ ವಿಜ್ಞಾನ ಶಿಕ್ಷಕಿಯರ ಶ್ರೀಮತಿ ಜ್ಯೋತಿ ಮೇಡಮ್ ಶ್ರಮ ಇದರಲ್ಲಿ ಗಮನವಾದದ್ದು. ಮತ್ತೆ ಇನ್ನೊಂದು ಇದರಲ್ಲಿ ಎಕೋ ಕ್ಲಬ್ಸ್ ಅಡಿಯಲ್ಲಿ ಈ ವರ್ಷ ಹೊಸದಾಗಿ ನಮ್ಮ ಶಾಲೆಗೆ ಮುಂಚೆನೆ ನೋಡ್ಬೋದು ಗಾರ್ಡನ್ ಮಾಡಿರೋದು, ಹೊರಗಡೆ ಗಾರ್ಡನ್ ಮಾಡಿರೋದು, ಹೊರಗಡೆ ಗಾರ್ಡನ್ ಮಾಡಿರೋದು 50ಕ್ಕೂ ಹೆಚ್ಚು ಮೆಡಿಸಿನಲ್ ಪ್ಲಾಂಟ್ಸ್ನ ತಗೊಂಡ್ಬಿಟ್ಟು ಜ್ಯೋತಿ ಮೇಡಮು, ದೀಪಿಕಾ ಮೇಡಮು ಮತ್ತು ಒಂದು ಸಂಸಾರ ಅವರೇ ಖುದ್ದಾಗಿ ಹೋಗ್ಬಿಟ್ಟು ಎಲ್ಲೆಲ್ಲಿ ನರ್ಸರಿ ಇದ್ದಾವೆ ಅಲ್ಲಿ ನಮ್ಮ ಶಾಲೆಯಲ್ಲಿ ಯಾವ ರೀತಿ ಗಿಡಗಳು ಚೆನ್ನಾಗಿ ಬೆಳೀತವೆ ಅನ್ನೋದನ್ನು ನಾವು ನೋಡ್ಬಿಟ್ಟು ಗಿಡಗಳನ್ನ ತಗೊಂಡ್ಬಂದು ಮಕ್ಕಳಿಗೆ ಮಾರ್ಗದರ್ಶನ ಮಾಡಿ ಗಿಡ ಬೆಳೆಸಿ ಅದನ್ನೆಲ್ಲ ಒಂದು ಹೊಸ ಗಾರ್ಡನ್ ಮಾಡೋದಕ್ಕೆ ಸಹಕಾರ ಮಾಡಿದ್ದಾರೆ ಈ 3 ಜನ ಶಿಕ್ಷಕರು. ಅದೆಲ್ಲ ನಮ್ಮ ಶಾಲೆ ಗಾರ್ಡನ್ ಚೆನ್ನಾಗಾಗಿದೆ ಈ ವರ್ಷ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ಇವರ ಸೂಚನೆ ಮೇರೆಗೆ SSLC ಫಲಿತಾಂಶ ಪ್ರಗತಿಗೆ 29 ಅಂಶಗಳನ್ನ ಕೊಟ್ಟಿದ್ದು ಈ ವರ್ಷ. ಅದನ್ನ 10ನೇ ತರಗತಿ ಕ್ಲಾಸ್ ಟೀಚರ್ಸ್ ಆದ ಶ್ರೀ ಪ್ರಕಾಶ್ ಸರ್ ಮತ್ತೆ ಸಿದ್ದರಾಮಪ್ಪ ಸರ್ ಅವರು ಬಹಳ ಅಚ್ಚುಕಟ್ಟಾಗಿ ಎಲ್ಲ ಶಿಕ್ಷಕರೊಂದಿಗೆ ಸೇರ್ಕೊಂಡ್ಬಿಟ್ಟು ಅದನ್ನ ಯಶಸ್ವಿಯಾಗಿ ಮಾಡಿದ್ದಾರೆ. ಅದರ ಫಲಿತಾಂಶ ಈ ವರ್ಷ ನಾವು 100% ರಿಸಲ್ಟ್ ಬಂದೇ ಬರುತ್ತೆ. 625 ಮಕ್ಕಳು ತೆಗಿತಾರೆ ಅನ್ನೋ ಒಂದು ನಂಬಿಕೆಯಲ್ಲಿ ಕಾಯ್ತಾ ಇದ್ದೀವಿ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪ್ರಕಾಶ್ ಕೊಡ್ತಾರೆ. ಜೊತೆಗೆ ಸಂಪನ್ಮೂಲ
ಜರೀನಾ ಮೇಡಮ್ ಮತ್ತೆ ಸುಮಲತಾ ಮೇಡಮ್ ಅವರಿಬ್ರು ಸೇರಿಬಿಟ್ಟು ನಮ್ಮ ಶಾಲೆ ಮಕ್ಕಳಲ್ಲಿ ಏನು ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನು ಅಂತ ಚುನಾವಣೆ ಯಾವ ರೀತಿ ನಡೆಯುತ್ತೆ, ಅದರಲ್ಲಿ ವೋಟಿಂಗ್ ಯಾವ ರೀತಿ ಮಾಡ್ತಾರೆ, ನಾಮಿನೇಷನ್ ಯಾವ ರೀತಿ ಮಾಡ್ತಾರೆ, ಕೌಂಟಿಂಗ್ ಮತ್ತೆ ಮಂತ್ರಿಗಳಿಗೆ ಯಾವ ರೀತಿ ಪದಗ್ರಹಣ ಮಾಡ್ತಾರೆ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಮಕ್ಕಳಿಗೆ ಅದೆಲ್ಲ ಆಕ್ಟಿವಿಟೀಸ್ ಈ ವರ್ಷ ನಮ್ಮ ಶಾಲೆಗೆ ಮಂತ್ರಿ ಪದಗಳನ್ನು ಮಾಡೋದಕ್ಕೆ ಜರೀನಾ ಮೇಡಮ್ ಮತ್ತು ಸುಮಲತಾ ಮೇಡಮ್ ಬಹಳ ಶ್ರಮ ಪಟ್ಟಿದ್ದಾರೆ. ಅದ್ರ ಜೊತೆಗೆ ELC ಕ್ಲಬ್ ಅಂತ ಮೆಟ್ರೋ ಲಿಟ್ರಸಿ ಕ್ಲಬ್, ಲೀಗಲ್ ಲಿಟ್ರಸಿ ಕ್ಲಬ್, ಕನ್ಸ್ಯೂಮರ್ ಕ್ಲಬ್ ಎಲ್ಲ ಅಡಿಯಲ್ಲಿ ಮಕ್ಕಳಿಗೆ ಹೆಚ್ಚಿನ ತಯಾರಿ ಮಾಡಿದ್ದಾರೆ. ಮತ್ತೆ ವಿಕಸಿತ್ ಭಾರತ್ ಅಂತ ಹೇಳ್ಬಿಟ್ಟು ವಿಕಸಿತ್ ಭಾರತ್ 2030 ಅಂತ ಒಂದು ಹೊಸ ಬಂದಿತ್ತು ಈ ವರ್ಷ. ಇನ್ಸ್ಪೈರ್ ಅವಾರ್ಡ್ ಅಂತ ಎರಡರಲ್ಲಿ ನಮ್ಮ ಶಾಲೆಯ ಮಕ್ಕಳು ತಮ್ಮ ಐಡಿಯಾ ಅಂದ್ರೆ ವಿಕಸಿತ್ ಭಾರತ್ ಡೆವಲಪ್ ಇಂಡಿಯಾ ಆಗಲಿಕ್ಕೆ ಯಾವ ರೀತಿ ತಮ್ಮ ಕನಸುಗಳು ಇದ್ದಾವೆ ಅನ್ನೋದನ್ನ ಅದು ಕೂಡ ಈ ವರ್ಷ ನಮ್ಮ ಮಕ್ಕಳು ನ್ಯಾಷನಲ್ ಲೆವೆಲ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಸಹಕಾರಿ ಆಗಿದೆ ಅನ್ನೋದು ಒಂದು ಹೇಳಕ್ಕೆ ಇಚ್ಛೆಪಡ್ತೀನಿ. ಈ ವರ್ಷ ಇನ್ನೊಂದು ಬದಲಾವಣೆ ಅಂತ ಅಂದರೆ ಸ್ಪೋರ್ಟ್ಸು. ಪ್ರತಿ ವರ್ಷ ಏನು ಸ್ಪೋರ್ಟ್ಸ್ ನಾವು ಸ್ಟೂಡೆಂಟ್ಸ್ ಯಾರಿದ್ದಾರೆ ಈ ವರ್ಷ ಏನಂದರೆ ಆನ್ಲೈನ್ ಮಾಡಬೇಕು. ಭಾಳ ಕಡಿಮೆ ಸಮಯದಲ್ಲಿ ಆ ಟೈಮಲ್ಲಿ ಎಲ್ಲ ರಿಸರ್ವೇಷನ್ ಆನ್ಲೈನ್ ಅಂಡರ್ 17 ಮಾಡಿದ್ದು ಯಾವ ಮಕ್ಕಳು ಯಾವ ಕ್ರೀಡೆಯಲ್ಲಿ ಭಾಗವಹಿಸೋದಕ್ಕೆ ಮಕ್ಕಳು ಸೆಲೆಕ್ಷನ್ ಮಾಡಿದ್ದು ಆನ್ಲೈನ್ ಮಾಡಿ ತಯಾರು ಮಾಡಿ ಸಿಗೆ ಕರ್ಕೊಂಡು ಹೋಗಿ ಯಾವ ಮಕ್ಕಳು ನಮ್ಮ ಕ್ರೀಡಾ ಪ್ರತಿಭೆಯ ವಂಚಿತರಾಗಬಾರ್ದು ಅಂತ ಶ್ರಮವಹಿಸಿದ್ದು. ಈ ವರ್ಷ ನಮ್ಮ ಶಾಲೆ ಸಂಗೀತ ಶಿಕ್ಷಕರಾದ ಶ್ರೀ ಹನುಮಂತ ಸರ್, ಹಿಂದಿ ಶಿಕ್ಷಕರಾದ ಶ್ರೀ ಸಿದ್ದೇಶ್ವರ ಸ್ವಾಮಿ ಸರ್ ಹಾಗೂ ಗಣಿತ ಶಿಕ್ಷಕಿಯಾದ ಶ್ರೀಮತಿ ಪ್ರಸನ್ನಜ್ಯೋತಿ ಮೇಡಮ್ ಅವರು ತಮ್ಮ ಬಿಡುವಿನ ಸಮಯದಲ್ಲಿ ಲೀಜರ್ ಎಲ್ಲ ಟ್ರೈನ್ ಮಾಡಿ ಸ್ಪೋರ್ಟ್ಸಿಗೆ ಕರ್ಕೊಂಡು ಹೋಗಿ ಶಾಲಾ ಹಂತದಿಂದ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ನಮ್ಮ ಅಚೀವ್ ಮಾಡೋದಕ್ಕೆ ಸಹಕಾರ ಮಾಡಿದ್ದಾರೆ. ಇನ್ನೊಂದು ಹೊಸದು ಬದಲಾವಣೆ ಅಂದರೆ ಈ ವರ್ಷ ಮೊಬೈಲ್ ಹಿಡಿ ಪುಸ್ತಕ ಹಿಡಿ ಅನ್ನೋ ಅಭಿಯಾನನ ನಮ್ಮ ಶಾಲೆಯಲ್ಲಿ ಮಾಡಿದ್ವಿ. ಮಕ್ಕಳಲ್ಲಿ ಓದುವ ಅಭ್ಯಾಸ ಮತ್ತು ಪಾಠದ ಜೊತೆಗೆ ಕಥೆ, ಕಾದಂಬರಿ, ಜನರಲ್ ನಾಲೆಡ್ಜು, ಎನ್ಸೈಕ್ಲೋಪೀಡಿಯಾ, ಸೈನ್ಸು, ಫಿಕ್ಷನ್, ಸೋಷಲ್ ಈ ಥರ ಎಲ್ಲ ಟೆಕ್ಸ್ಟ್ ಬಿಟ್ಟು ಬೇರೆದನ್ನ ಕೂಡ ಮಕ್ಕಳು ಓದಬೇಕು ಅನ್ನೋ ನಿಟ್ಟಿನಲ್ಲಿ ಮಕ್ಕಳಿಗೆ ಬೇಕಾದಂಥ ಪುಸ್ತಕಗಳನ್ನ ತರಿಸ್ಬಿಟ್ಟು ಈಗ ನಮ್ಮ ಶಾಲೆಯಲ್ಲಿ ಬುಕ್ಬಾಂಕ್ ಥರ ಮಾಡಿಬಿಟ್ಟು ಓದೋ ಅಭ್ಯಾಸನ ಓದೋ ಹುಡುಗಗಳನ್ನಾಗಿ ತಯಾರು ಮಾಡೋ ನಮಗೆ ಸಹಕಾರ ನೀಡಿದ್ದು ನಮ್ಮ ಶಾಲೆಯ ಹಿಂದಿ ಶಿಕ್ಷಕಿಯಾದ ಶ್ರೀಮತಿ ಮನಸಾಕ್ಷಿ ಮೇಡಮ್ ಅವರು. ಅವರಿಗೆ ನಮ್ಮ ಇಂಗ್ಲಿಷ್ ಶಿಕ್ಷಕಿಯಾದ ಶ್ರೀಮತಿ ಸುಚಿತ್ರಾ ಮೇಡಮ್ ಅವರು ಸಹಕಾರ ನೀಡಿದ್ದಾರೆ. ಇದರಿಂದ ಮಕ್ಕಳು ಮೊಬೈಲ್ ಬಿಟ್ಟು ಪುಸ್ತಕ ಓದೋದ್ರ ಕಡೆ ಟರ್ನ್ ಆಗಿರೋದು ಇನ್ನೊಂದು ಬದಲಾವಣೆ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಇದು ಆಟೋದಾಯಿತು, ಓದೋದಾಯಿತು, ಜೊತೆಗೆ ಆರೋಗ್ಯ ಕೂಡ ಬಹಳ ಇಂಪಾರ್ಟೆಂಟ್. ಈ ವರ್ಷದಲ್ಲಿ ನಮ್ಮ ಶಾಲೆಯಲ್ಲಿ ಹಾಲು, ರಾಗಿ ಮಾಡಿ ಮಕ್ಕಳಿಗೆ ಪೀನಟ್ಸು, ಸೋಯಾ ಚಿಪ್ಸ್, ಅದೆಲ್ಲವೂ ಸರ್ಕಾರದಿಂದ ಏನೇನು ಬಂದಿದೆ ಅದನ್ನೆಲ್ಲವೂ ಮಕ್ಕಳಿಗೆ ಸಮನಾಗಿ ಹಂಚಿಕೆ ಮಾಡಿ ನಮ್ಮ ಶಾಲೆ ಈ ವರ್ಷ ಅನ್ನಪೂರ್ಣೆಯಾಗಿ ಇರ್ತಿತ್ತು ಅಂದರೆ ನಮ್ಮ ಶಾಲೆ ಗಣಿತ ಶಿಕ್ಷಕಿಯಾದ ಶ್ರೀಮತಿ ಅಶ್ವಿನಿ ಮೇಡಮ್ ಅವರು ಅವರು ತಮ್ಮ ಬಿಡುವಿನ ಸಮಯದಲ್ಲಿ ಈ ಕಾರ್ಯನ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ. ಆಟ, ಓದು, ಊಟ ಇದಕ್ಕೆ ಮನೋರಂಜನೆಯಲ್ಲಿ ಕೂಡ ನಮ್ಮ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದರಲ್ಲಿ ಡ್ಯಾನ್ಸ್ ಆಗಿರ್ಬೋದು, ಗಾಯನ ಸ್ಪರ್ಧೆ, ತಬಲ, ಹಾರ್ಮೋನಿಯಂ ನುಡಿಸೋದು, ಮೋನ ಆಕ್ಟಿವಿಟಿ, ರಾಜ್ಯ ಮಟ್ಟದಲ್ಲಿ ನಮ್ಮ ಶಾಲೆ ಪ್ರತಿಭಾಕಾರಿ ಕಲೋತ್ಸವದಲ್ಲಿ ನಮ್ಮ ಶಾಲೆಯ ಮಕ್ಕಳು ಶ್ರಮವಹಿಸಿದ್ದಾರೆ. ಇದ್ರ ಜೊತೆ ಇನ್ನೊಂದು ಬದಲಾವಣೆ ಅಂತ ಅಂದರೆ ಸಂಭ್ರಮ ಶನಿವಾರ ಬ್ಯಾಗ್ಲೆಸ್ ಡೇ ಅಂತ ಮಾಡಿದ್ವಿ. ಅಂದರೆ ಮಕ್ಕಳು ಪ್ರತಿದಿನ ಬ್ಯಾಗ್ ಹೊತ್ಕೊಂಡು ಬರ್ತಾರೆ. ಮನೆಯಲ್ಲಿಟ್ಟು ಬೇರೆ ಹೊಸದಾಗಿ ಏನಾದರೂ ಕಲಿಬೇಕು ಅನ್ನೋ ಇದರಲ್ಲಿ
ಕ್ವಿಜ್ ಕಾಂಪಿಟೇಷನ್ ಅಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಕೆ ಶಿವಕುಮಾರ್ ಸರ್ ಅವರಿಂದ ಪ್ರಶಸ್ತಿ ಪಡೆದು ನಗದು ಬಹುಮಾನ ಪಡೆದುಕೊಂಡು ರಾಜ್ಯ ಮಟ್ಟದಲ್ಲಿ ಮಾಡಿದ್ದಾರೆ. ವಿಜ್ಞಾನ ಸೆಮಿನಾರ್ ಕಾಂಪಿಟೇಷನ್ ಅಲ್ಲಿ ದಿವ್ಯ ಜ್ಯೋತಿ ಹತ್ತನೇದರಲ್ಲಿ ಸೆಮಿನಾರ್ ಕಾಂಪಿಟೇಷನ್ ಅಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿದ್ದಾರೆ. ಹೈಜಂಪ್ನಲ್ಲಿ ಅಭಿಷೇಕ್ ಚೆಸ್ ಕಾಂಪಿಟೇಷನ್ ಅಲ್ಲಿ ಮತ್ತೆ ರಾಜ್ಯ ಪ್ರಜ್ಞೆ ಇದಕ್ಕೆಲ್ಲರೂ ರಾಜ್ಯ ಪ್ರಜ್ಞೆಯಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿ ದುರ್ಗಾ ಪ್ರಸಾದ್ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ದಿವ್ಯ ಜ್ಯೋತಿ ಭಾಷಣ ಸ್ಪರ್ಧೆಯಲ್ಲಿ ರಾಜ್ಯ ಪ್ರಜ್ಞೆಯಲ್ಲಿ ನಮ್ಮ ಶಾಲೆಯಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಇವರಿಗೆ ಕಾಂಪಿಟೇಷನ್ಸ್ ಎಲ್ಲ ಕರ್ಕೊಂಡು ಹೋಗಿ ನಮ್ಮ ಶಾಲೆ ದೈಹಿಕ ಶಿಕ್ಷಕರಾದ ಸತ್ಯನಾರಾಯಣ ಸರ್ ಅವರು ಅವರಿಗೆ ಮಾರ್ಗದರ್ಶನ ನೀಡಿದ್ದಾರೆ. ಮತ್ತೆ ಕಲೋತ್ಸವದಲ್ಲಿ ಮನೀಷಾ ಎಂಕೆ ಗಾಯನ ಸ್ಪರ್ಧೆಯಲ್ಲಿ ಹಾರ್ಮೋನಿಯಂ ವಾದನದಲ್ಲಿ ಸ್ಟೇಟ್ ಲೆವೆಲ್ ಸೆಲೆಕ್ಟ್ ಆಗಿದ್ದು ಸಾಯಿ ಶರಣ ಮತ್ತೆ ಯುವ ಆಕ್ಟಿಂಗ್ನಲ್ಲಿ ಸಿಂಚನ ಮತ್ತೆ ದಿವ್ಯ ಜ್ಯೋತಿ ಮತ್ತು ಕನ್ನಡ ಬಹುಮುಖ ಆಟದಲ್ಲಿ ಸ್ಟೇಟ್ ಲೆವೆಲ್ ನಮ್ಮ ಶಾಲೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಇನ್ನು ಸ್ಪೋರ್ಟ್ಸ್ ಬೇರೆ ಬೇರೆ ಕಾಂಪಿಟೇಷನ್ಸ್ ಪ್ರತಿ ವರ್ಷ ಹೊಸದಾಗಿ ನಾವು ಸಂಸ್ಥೆಯನ್ನು ಶಾಲೆ ಮಕ್ಕಳಿಗೆ ಬೇರೆ ಬೇರೆ ಕಾಂಪಿಟೇಷನ್ಸ್ ಮಾಡ್ತಾರೆ. ಅದರಲ್ಲಿ ಎಲ್ಲರೂ ಫಸ್ಟ್ ಮತ್ತು ಸತತ 5ನೇ ಬಾರಿಗೆ ನಮ್ಮ ಸರ್ಕಾರಿ ಆದರ್ಶ ವಿದ್ಯಾಲಯ ಕನ್ನಡದ ತೊಟ್ಟಿಲು ಅನ್ನೋ ಒಂದು ಅವಾರ್ಡ್ ಪ್ರತಿ ವರ್ಷ 5 ವರ್ಷದಿಂದ ಸತತವಾಗಿ ತಗೊಂಡಿರೋದು ನಮಗೆ ಹೆಮ್ಮೆಯ ವಿಚಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೀಗೆ ಸಾಧನೆ ಪಟ್ಟಿ ಹೆಚ್ಚಿಗೆ ಇದೆ. ಸಹಾಯ ಅಭಾವ ಇರೋದ್ರಿಂದ ಎಲ್ಲರೂ ಎಸ್ ಸರ್ ಮಾರ್ಗದರ್ಶನದಲ್ಲಿ ಎಲ್ಲರಿಗೂ 100% ಅವಾರ್ಡ್ಸ್ ಆಗಿ ಸಾಧನೆ ಇನ್ನೂ ಹೆಚ್ಚಿಗೆ ಮಾಡ್ತಾ ಹೋಗ್ತಾ ಇದ್ದೀವಿ. ಎಲ್ಲ ಪೇರೆಂಟ್ಸ್ ನೀವು ಕೂಡ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚಿನ ಸಾಧನೆ ಮಾಡೋದಕ್ಕೆ ಸಹಕಾರ ನೀಡಬೇಕು ಅಂತ ಕೋರ್ಕೊಳ್ತಾ